ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಕಟಕ ರಾಶಿಯವರೇ, ಸಮಯ ಸಮೀಪಿಸುತ್ತಿದೆ. ಜುಲೈ 9, 10, 11, 12 ದಿನಗಳ ನಂತರ ನಿಮ್ಮ ಜೀವನದಲ್ಲಿ ದೊಡ್ಡದಾದ ಗಂಡಾಂತರ ಬರಲಿದೆ. ಮನಸ್ಸಿನಲ್ಲಿ ಧೈರ್ಯವಿದ್ದರೆ ಮಾತ್ರ ಇದನ್ನು ನೋಡಿ. ನಿಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಲು ಶನಿದೇವನ ಕೃಪೆಯನ್ನು ಕಂಡುಕೊಳ್ಳೋದಕ್ಕೋಸ್ಕರ ಈ ಸಮಯದಲ್ಲಿ ನೀವು ಒಂದು ಸುಲಭವಾದ ಪರಿಹಾರವನ್ನು ಅನುಸರಿಸಬೇಕು. ಇಲ್ಲದಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆ ಬರುತ್ತಲೇ ಇರುತ್ತದೆ. ಹೌದು ಸ್ನೇಹಿತರೆ, ಕತ್ತೆ ಅಂತಹ ಒಂದು ಪ್ರಾಣಿ ನನ್ನನ್ನು ನೋಡು ಭಾಗ್ಯ ಬರುತ್ತದೆ ಎಂದು ನಿಮ್ಮನ್ನು ಕೈ ಬೀಸಿ ಕರೆಯುತ್ತಿದೆ. ಆದರೆ ನೀವು ಅದನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದೀರಾ. ಒಟ್ಟಾರೆಯಾಗಿ ಕಟಕ ರಾಶಿಯಲ್ಲಿರ್ತಕ್ಕಂತಹ ಜನರು ಬಹಳಷ್ಟು ಬುದ್ಧಿವಂತರು. ಅವರ ಜೀವನದಲ್ಲಿ ದೊಡ್ಡ ಘಟನೆ ನಡೆಯುವ ಮುನ್ನ ದೇವರು ಕೆಲವೊಂದಿಷ್ಟು ಸಂಕೇತವನ್ನು ನೀಡ್ತಿದ್ದಾನೆ. ಈ ರಾಶಿಯ ಜನರಿಗೆ ದೇವರಲ್ಲಿ ನಂಬಿಕೆ ಇಡುವಂಥವರು ಜೀವನದಲ್ಲಿ ಎಡವಿ ಬೀಳುತ್ತಾರೆ, ಆದರೆ ಅವರು ಎಂದಿಗೂ ಬೀಳುವುದಿಲ್ಲ. ನೀವು ಮೌನವಾಗಿ ಸುರಿಸುವ ಪ್ರತಿಯೊಂದು ಕಣ್ಣೀರು ದೇವರು ಗಮನಿಸುತ್ತಾನೆ ಮತ್ತು ಸಮಯ ಬಂದಾಗ ಆ ಕಣ್ಣೀರು ನಿಮ್ಮ ದೊಡ್ಡ ನಗುವಾಗುತ್ತದೆ. ನಂಬಿಕೆಯನ್ನು ಉಳಿಸಿಕೊಳ್ಳಿ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಈ 3 ಗಂಡಾಂತರ ತಪ್ಪಿ ಹೋದರೆ ಅದೃಷ್ಟವೇ ಬದಲಾಗುತ್ತದೆ. ಹೌದು ಕಟಕ ರಾಶಿಯ ಸ್ನೇಹಿತರೆ, ನಿಮ್ಮ 4-5 ಕನಸುಗಳು ನನಸಾಗುವಂಥ ಹಂತವನ್ನು ತಲುಪಿದೆ. ಏಕೆಂದರೆ ವಿಧಿಯ ಆಟ ಈಗ ಪ್ರಾರಂಭವಾಗುತ್ತದೆ. ಮುಂದಿನ 4 ದಿನದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಎಲ್ಲ ರೀತಿಯ ಜೀವಿತ ಅವಧಿಯಲ್ಲಿ ಎಂದಿಗೂ ಕೂಡ ಮರೆಯಲಾಗದ ಒಂದು ಅದ್ಭುತವಾದ ಘಟನೆ ಸಂಭವಿಸುತ್ತದೆ. ಹೌದು ಸ್ನೇಹಿತರೆ, ನೀವು ವೇಗವಾಗಿ ಪ್ರಗತಿಯನ್ನು ಹೊಂದುತ್ತೀರಾ. ನೀವು ತುಂಬ ಹಣವನ್ನು ಗಳಿಸಿಕೊಳ್ತೀರಾ. ಅದನ್ನು ಎಣಿಸಲು ನೀವು ಆಯಾಸವಾಗುತ್ತೀರಾ. ಸಂಕ್ಷಿಪ್ತವಾಗಿ ಹೇಳೋದಾದರೆ, ಮುಂದಿನ 4-5 ದಿನದಲ್ಲಿ ನಿಮ್ಮ ಜೀವನದ ಅತಿ ದೊಡ್ಡ ಶುಭ ಸುದ್ದಿಯನ್ನು ಒಂದು ಪ್ರಾಣಿ ಒತ್ತು ತರುತ್ತದೆ. ನೀವು ಸ್ವೀಕರಿಸಿದರೆ ನೀವು ಹಲವಾರು ವರ್ಷಗಳಿಂದ ಶ್ರಮಿಸುತ್ತಿರುವಂತಹ 4 ದೊಡ್ಡ ಕನಸುಗಳನ್ನು ನನಸು ಮಾಡಿಕೊಳ್ಳಬಹುದು. ಹೌದು ಸ್ನೇಹಿತರೆ, ದೊಡ್ಡದಾದ 3 ಗಂಡಾಂತರ ಬರುತ್ತದೆ. ಒಂದಾದ ನಂತರ ಒಂದು ಗಂಡಾಂತರವನ್ನು ತಪ್ಪಿಸಿಕೊಳ್ಳಬೇಕಂದ್ರೆ ನಾವು ತಿಳಿಸುವಂತಹ ಪರಿಹಾರವನ್ನು ಖಂಡಿತವಾಗಿ ಅನುಮಾನವಿಲ್ಲದೆ ನಂಬಿಕೆಯಿಂದ ಮಾಡಬೇಕು. ಎಚ್ಚರಿಕೆಯಿಂದ ನೋಡಿ. ಈ ಒಂದು ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನೀವು ಪ್ರೀತಿ ಮತ್ತು ಯಶಸ್ಸು, ಏಳಿಗೆ, ಸಂಪತ್ತು, ಐಶ್ವರ್ಯ ಎಲ್ಲವನ್ನ ಪಡೆದುಕೊಳ್ಳಬೇಕೆಂಬ ಬಯಕೆ ಇದ್ದರೆ ಓಂ ಶ್ರೀ ಮಾತ್ರೇ ನಮಃ ಎಂದು ಕಮೆಂಟ್ ಮಾಡಿ. ಆಗ ಮಾತ್ರ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಪರಿವರ್ತನೆ ಬರುತ್ತದೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಲು, ನಿಮ್ಮ ಜೀವನದಲ್ಲಿ ಕಷ್ಟಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಲು ಈ ಸಮಯದಲ್ಲಿ ಅದ್ಭುತವಾಗಿರುವಂತಹ ವಿಶೇಷವಾಗಿರುವಂತಹ ಒಂದು ಕತ್ತೆಯಂತಹ ಪ್ರಾಣಿ ಅಲ್ಲವೇ ಅಲ್ಲ. ಅದು ಖಂಡಿತವಾಗಿ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡುತ್ತದೆ. ನಿಮ್ಮ ಕಷ್ಟಗಳನ್ನು ದೂರ ಮಾಡುತ್ತದೆ. ಇದರಿಂದ ನಿಮ್ಮೆಲ್ಲರಿಗೂ ಕೂಡ ದೇವರ ಅನುಗ್ರಹ, ನೇರವಾದ ಆಶೀರ್ವಾದ, ಪ್ರೀತಿ ಸಿಗುತ್ತದೆ. ನಿಮ್ಮ ಇಡೀ ಕುಟುಂಬವು ಅದನ್ನು ಸ್ವೀಕರಿಸುತ್ತದೆ. ಮುಂದಿನ 4-5 ದಿನದಲ್ಲಿ ಒಂದು ಪ್ರಮುಖವಾದ ಬದಲಾವಣೆಯು ನಿಮ್ಮ ಜೀವನವನ್ನು ಹೂಡುತ್ತದೆ ಮತ್ತು ಈ ಬದಲಾವಣೆಯು ನಿಮ್ಮ 5 ಪ್ರಮುಖವಾದ ಆಸೆಗಳನ್ನು ಪೂರೈಸುತ್ತದೆ. ಹೌದು, ಇದು ಸಂಪೂರ್ಣವಾಗಿ ನಿಜ. ಈಗ ನೀವು ವರ್ಷಗಳಿಂದ ಬಯಸುತ್ತಿದ್ದಂಥ ವಿಷಯ ನಿಮಗೆ ಹತ್ತಿರವಾಗುತ್ತಿದೆ. ಆದರೆ ಖಂಡಿತವಾಗಿ ನೀವು ಏಕಾಂಗಿಯಾಗಿ ಮತ್ತು ಗಮನವಿಟ್ಟು ಈ ಒಂದು ವಿಡಿಯೋವನ್ನು ಖಂಡಿತವಾಗಿ ಯಾರೊಂದಿಗೂ ಹಂಚಿಕೊಳ್ಳದೆ ಕೇಳಿಸಿಕೊಳ್ಳಬೇಕು. ಏಕೆಂದರೆ ಈ ಸಂದೇಶವು ನಿಮಗಾಗಿ ಮಾತ್ರ ದೇವರು ಕಳಿಸಿರುವಂತಹ ಉಡುಗೊರೆಯಾಗಿದೆ. ನಿಮ್ಮ ವರ್ಷಗಳ ಕಠಿಣ ಪರಿಶ್ರಮದ ಫಲ ನೀಡುವಂತಹ ಕಠಿಣ ಪರಿಶ್ರಮಕ್ಕೆ ಎಂದೂ ಕೂಡ ವ್ಯರ್ಥವಾಗದೇ ಇರುವಂತಹ ವಿಶೇಷವಾದ ಮಾಹಿತಿಯಾಗಿದೆ. ನಿಮಗೆ ಇದರಲ್ಲಿ ಬರ್ತಕ್ಕಂತಹ ಗಂಡಾಂತರವನ್ನು ತಪ್ಪಿಸಬೇಕು, ಜೀವನದಲ್ಲಿ ಉತ್ತಮವಾಗಿ ಯಶಸ್ಸನ್ನು ಸಾಧಿಸಬೇಕು, ಪ್ರತಿ ಕ್ಷೇತ್ರದಲ್ಲೂ ಕೂಡ ಮುನ್ನಡೆಯಬೇಕು ಅಂತ ಆಸೆ ಪಡ್ತಿರ್ತಕ್ಕಂಥವರಿಗೆ ಇದು ವಿಶೇಷವಾಗಿರುವಂತಹ ಮಾಹಿತಿಯಾಗಿದೆ. ಖಂಡಿತವಾಗಿ ನೀವು ಹಲವಾರು ವರ್ಷಗಳ ಹಿಂದೆ ಪ್ರತಿ ಮನೆಯ ಗೋಡೆಯ ಮೇಲೆ ಒಂದು ಕತ್ತೆಯ ಭಾವಚಿತ್ರವನ್ನು ನೋಡುತ್ತಿದ್ದರೆ ಅದರಲ್ಲಿ ಬರೆದಿರ್ತು, ನನ್ನನ್ನು ನೋಡು ಭಾಗ್ಯ ಬರುತ್ತದೆ. ಖಂಡಿತವಾಗಿ ಈ ಒಂದು ಮಹತ್ವದ ಫೋಟೋದ ಹಿಂದೆಗಡೆ ಹಲವಾರು ವರ್ಷದ ಒಂದು ಸತ್ಯ ಸಾಹಿತ್ಯ ಇದೆ. ಹೌದು ಸ್ನೇಹಿತರೆ, ಜ್ಯೋತಿಷದ ದೃಷ್ಟಿಯಿಂದ ಕತ್ತೆಯನ್ನು ನೋಡಿದರೆ ಭಾಗ್ಯ ಬರುತ್ತದೆ ಎಂಬ ನಂಬಿಕೆ ಹಲವಾರು ಜನಪ್ರದ ಒಂದು ಸಂಪ್ರದಾಯದಲ್ಲಿ ಕಂಡುಬರುತ್ತದೆ. ಆದರೆ ಮುಖ್ಯ ಎಂದರೆ ಜ್ಯೋತಿಷದಲ್ಲಿ ಅಥವಾ ಪ್ರಾಚೀನ ಗ್ರಂಥದಲ್ಲಿ ಇದನ್ನು ಖಂಡಿತವಾಗಿ ನಂಬುತ್ತಾರೆ. ಏಕೆಂದರೆ ಕತ್ತೆಯಿಂದ ನೀವು ಕಲಿಯಬೇಕಾದ ಪಾಠ ಬಹಳಷ್ಟಿರುತ್ತದೆ. ಏಕೆಂದರೆ ಕತ್ತೆ ಕಷ್ಟಪಟ್ಟು ದುಡಿಯುವಂತಹ ಸಹನೆ ಮತ್ತು ತಾಳ್ಮೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಬೆಳಗ್ಗೆ ಕತ್ತೆಯನ್ನು ನೋಡುವುದು ಕೆಲವು ಪ್ರದೇಶದಲ್ಲಿ ವಿಶೇಷವಾಗಿ ಶುಭವೆಂದು ಭಾವಿಸಲಾಗುತ್ತದೆ. ಜೀವನದಲ್ಲಿ ಪರಿಶ್ರಮ, ವಿನಯ ಮತ್ತು ನಿರಂತರ ಪ್ರಯತ್ನ ಮಾಡಿದರೆ ಯಶಸ್ಸು ಸಿಗುತ್ತದೆ ಎಂಬುವ ಸಂದೇಶವನ್ನು ಕತ್ತೆ ಸಕಾರಾತ್ಮಕವಾಗಿ ನೆನಪಿಸುತ್ತದೆ. ಕೆಲವು ತಾಂತ್ರಿಕ ಮತ್ತು ಜನಪದ ಆಚರಣೆಯಲ್ಲಿ ಕತ್ತೆಗೆ ವಿಶೇಷವಾದ ಸ್ಥಾನವಿರುತ್ತದೆ. ಆದ್ದರಿಂದಾಗಿ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಈ 4 ದಿನದಲ್ಲಿ ನಿಮ್ಮ ಕಣ್ಣಿಗೆ ಒಂದು ಯಾವುದೋ ಪ್ರಾಣಿ ಬಿದ್ದರೆ ಅದು ಖಂಡಿತವಾಗಿ ನಿಮ್ಮ ಅದೃಷ್ಟ. ಏಕೆಂದರೆ ನೀವು ಅಚಾನಕ್ಕಾಗಿ ಆ ಒಂದು ಪ್ರಾಣಿಯನ್ನು ನೋಡಿದಾಗ ನಿಮ್ಮ ಅದೃಷ್ಟ ಸಂಪೂರ್ಣವಾಗಿ ಬದಲಾಗುತ್ತದೆ. ಹಾಗಾಗಿ ಕತ್ತೆಯನ್ನು ನೋಡಿದರೆ ಖಂಡಿತವಾಗಿ ಹಣ, ಅದೃಷ್ಟ ಅಥವಾ ಭಾಗ್ಯ ಬರುತ್ತದೆ. ಅದರಿಂದಾಗಿ ಭಾಗ್ಯವು ನಿಮ್ಮ ಪರಿಶ್ರಮ, ಸರಿಯಾದ ನಿರ್ಧಾರಗಳು ಮತ್ತು ಸಂದರ್ಭಗಳ ಮೇಲೆ ಕೂಡ ಅವಲಂಬಿತವಾಗಿರುತ್ತದೆ. ನೀವು ಬಯಸಿದರೆ ಖಂಡಿತವಾಗಿ ಎಲ್ಲವನ್ನ ಪಡೆದುಕೊಳ್ಳಬಹುದು. ಏಕೆಂದರೆ ನೀವು ಪರಿಶ್ರಮದಿಂದ ಕೆಲಸವನ್ನು ನಿರ್ವಹಿಸಬೇಕು. ನಿಮ್ಮ ಆತ್ಮವಿಶ್ವಾಸ ಬಹಳಷ್ಟು ಮುಖ್ಯವಾಗಿರುತ್ತದೆ.
ಯಾವ ರೀತಿ ಕತ್ತೆ ಬಡಗಿಯ ಮೇಲೆ ನಂಬಿಕೆ ಇಟ್ಟು ಅವನು ಮಾಡುವಂತಹ ಬಟ್ಟೆಗಳನ್ನೆಲ್ಲ ನೀವು ಸ್ವಚ್ಛ ಮಾಡಿ ಹಾಕಿದಂತಹ ಬಟ್ಟೆಗಳನ್ನೆಲ್ಲ ಹೊತ್ತುಕೊಂಡು ಹೋಗುತ್ತದೋ ಅದೇ ರೀತಿ ನೀವು ಜೀವನದಲ್ಲಿ ಬಹಳಷ್ಟು ಕಷ್ಟ ದುಃಖ ನೋವನ್ನು ಪಟ್ಟುಕೊಂಡು ಇಷ್ಟು ದೂರ ಬಂದಿದ್ದೀರಾ. ಇನ್ನು ಮುಂದೆ ಸ್ವಲ್ಪ ಹೆಜ್ಜೆಯನ್ನು ಇಟ್ಟಿದಾಗ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತದೆ. ಆ ಒಂದು ಸಮಯ ಜುಲೈ 2026. ಒಟ್ಟಾರೆಯಾಗಿ 8, 9, 10, 11 ದಿನಗಳ ನಂತರ ನಿಮ್ಮ ಕನಸುಗಳು ಸಕಾರಾತ್ಮಕವಾಗಿ ನನಸಾಗುವಂತಹ ಸಮಯ. ಇದು ಸಾಮಾನ್ಯವಾಗಿ ಕಡೆಗಾಣಿಸಬಾರದ ಒಂದು ವಿಶೇಷವಾಗಿರುವಂತಹ ಆಧ್ಯಾತ್ಮಿಕವಾದ ಮಹತ್ವ ಮತ್ತು ಜ್ಯೋತಿಷದಲ್ಲಿ ಸಾಂಕೇತಿಕವಾಗಿರುವಂತಹ ವಿಷಯ. ಅಂದರೆ ಕತ್ತೆ ಎಂದರೆ ಕೆಲವರು ಹೊರೆ ಹೊರುವ ಪ್ರಾಣಿ ಎಂದು ಭಾವನೆಯನ್ನು ಹೊಂದಿರ್ತಾರೆ. ಅದೇ ರೀತಿ ಕಟಕ ರಾಶಿಯವರು ಹಲವಾರು ವರ್ಷಗಳಿಂದ ಸಾಕಷ್ಟು ದುಃಖ ನೋವು ಎಲ್ಲ ರೀತಿಯ ಕಷ್ಟಗಳನ್ನು ಹೊತ್ತು ಬೇಸತ್ತಿದ್ದಾರೆ ಮತ್ತು ಎಲ್ಲದರಿಂದ ಹೊರಗೆ ಬರೋಕೆ ಈಗ ಆತುರವನ್ನು ಪಡ್ತಿದ್ದಾರೆ. ಮನಸ್ಸು ಬಹಳಷ್ಟು ನೊಂದಿದೆ. ರಾತ್ರಿಗಳಲ್ಲಿ ನಿದ್ರೆ ಇರೋದಿಲ್ಲ. ಖಂಡಿತವಾಗಿ ನಂಬಿದಂತಹ ವ್ಯಕ್ತಿಗಳಿಂದ ದ್ರೋಹ ಮೋಸ ಎಲ್ಲವನ್ನ ಅನುಭವಿಸುತ್ತಾ ಈಗ ಈ ಪರಿಸ್ಥಿತಿಗೆ ಬಂದು ನಿಂತಿದ್ದೀರಾ. ನಿಮ್ಮ ಕೈಯಲ್ಲಿ ₹1 ಹಣವಿಲ್ಲ. ನಿಮಗಾಗಿ ಒಂದು ಆಸ್ತಿಯನ್ನು ಕೂಡ ಮಾಡಿಕೊಂಡಿಲ್ಲ. ಮಕ್ಕಳಿಗೆ ಒಂದು ಒಳ್ಳೆಯ ಸ್ಕೂಲ್ ಇಲ್ಲ. ಇದಕ್ಕೆಲ್ಲ ಕಾರಣ ಏನು? ಖಂಡಿತವಾಗಿ ನಿಮ್ಮ ಒಳ್ಳೆಯತನವೇ ಇದಕ್ಕೆ ಕಾರಣವಾಗಿರುತ್ತದೆ. ನೀವು ಹಲವಾರು ಜನರನ್ನ ನಂಬಿದ್ದೀರಾ ಮತ್ತು ಮೋಸ ಹೋಗಿದ್ದೀರಾ. ಈಗ ಅದರಿಂದ ಹೊರಗೆ ಬರಬೇಕು. ಯಾವ ಒಂದು ಪರಿಹಾರವನ್ನ ಮಾಡಬೇಕು, ಯಾವ ರೀತಿ ನಮ್ಮ ಜೀವನವನ್ನ ಅದ್ಭುತವಾಗಿ ಮಾಡಿಕೊಳ್ಬೇಕು, ಯಾವ ಅದೃಷ್ಟದ ಸಂಕೇತ ನಿಮಗೆ ಆ ಪ್ರಾಣಿಯ ಮೂಲಕ ಸಿಗುತ್ತದೆ, ಎಲ್ಲವನ್ನ ಕೂಡ ನೋಡ್ತಾ ಹೋಗೋಣ. ಹೌದು ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಈಗ ಎಂದಿಗೂ ನಿಮ್ಮ ಕಠಿಣ ಪರಿಶ್ರಮ ವ್ಯರ್ಥವಾಗೋದಕ್ಕೆ ದೇವರು ಬಿಡೋದಿಲ್ಲ. ಈಗ ನಿಮ್ಮ ಪ್ರಯತ್ನಕ್ಕೆ ಫಲವನ್ನು ಪಡೆಯುವ ಸಮಯ ಬಂದಿದೆ. ಇದು ನಿಮ್ಮ ಜೀವನದಲ್ಲಿ ನಿರ್ಣಾಯಕವಾದ ತಿರುವನ್ನು ತರುತ್ತದೆ. ಅಜಾಗರೂಕತೆಯಿಂದ ಬಿಡಬೇಡಿ. ಖಂಡಿತವಾಗಿ ಹಲವಾರು ವರ್ಷಗಳ ನಂತರ ಬಹಿರಂಗಗೊಂಡಿರುವಂತಹ ವಿಶೇಷವಾದ ಸಂದೇಶವು ನಿಮ್ಮ ಹಣೆ ಬರಹವನ್ನು ಬದಲಾಯಿಸುತ್ತದೆ. ನೀವು ಮಾತ್ರ ಕಂಡಿದ್ದ ಕನಸು ನನಸಾಗುತ್ತದೆ. ಮುಂದಿನ 4-5 ದಿನದಲ್ಲಿ ನಿಮ್ಮ ಜೀವನದ ಹಾದಿಯನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಆದರೆ ಒಂದು ವಿಚಾರವನ್ನು ನೆನಪಿಡಿ, ನೀವು ಕಲಿಯುವ ಈ ರಹಸ್ಯವು ನಿಮಗಾಗಿ ಮಾತ್ರ. ಅದನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಏಕೆಂದರೆ ನೀವು ಮಾತ್ರ ಅದರಿಂದ ಪ್ರಯೋಜನ ಪಡೆಯಬೇಕು ಎನ್ನುವುದು ಶನಿದೇವನ ಆಸೆಯಾಗಿರುತ್ತದೆ. ನಿಮಗಾಗಿ ಒಂದು ವಿಶಿಷ್ಟವಾದ ಐಶ್ವರ್ಯವನ್ನ ಕಾಯ್ದಿರಿಸಿದ್ದಾರೆ. ಇದು ಸಾಮಾನ್ಯ ಸುದ್ದಿಯಲ್ಲ. ಮುಂದಿನ 4 ದಿನದಲ್ಲಿ ನಿಮ್ಮ ಜೀವನದ ಹಾದಿಯನ್ನು ಸಂಪೂರ್ಣವಾಗಿ ಬದಲಾಯಿಸುವ ಏನಾದರೂ ಸಂಭವಿಸುತ್ತದೆ. ಈ ಅವಕಾಶ ವಿಶೇಷವಾಗಿ ನಿಮಗಾಗಿ. ಅದನ್ನ ಕಳೆದುಕೊಳ್ಳಲು ಬಿಡಬೇಡಿ. ಯಾವಾಗಲೂ 2 ಮೂಲಭೂತ ತತ್ವಗಳನ್ನು ನೆನಪಿಡಿ. ಖಂಡಿತವಾಗಿ ಅದನ್ನ ಕಳೆದುಕೊಳ್ಳಲು ಬಿಡಬೇಡಿ. ಯಾವಾಗಲೂ 2 ಮೂಲಭೂತ ತತ್ವಗಳನ್ನು ನೆನಪಿಡಿ. ಮೊದಲನೆಯದು ಮೌನ ಮತ್ತು ಎರಡನೇದು ಕ್ಷಮೆ. ಮೌನವಾಗಿರುವ ಮೂಲಕ ನಾವು ಬಹಳಷ್ಟನ್ನ ಹೇಳಬಹುದು ಮತ್ತು ಕ್ಷಮೆಯ ಮೂಲಕ ನೀವು ಯಾರಿಗಾದರೂ ನೀಡಬಹುದಾದ ದೊಡ್ಡ ಶಿಕ್ಷೆಯಾಗಿದೆ. ಹಣವನ್ನು ಬುದ್ಧಿವಂತಿಕೆಯಿಂದ ಬಳಸಿ, ಏಕೆಂದರೆ ಅದು ನಿಮ್ಮ ಜೀವನವನ್ನು ಹೊಸ ಎತ್ತರಕ್ಕೆ ಏರಿಸುವ ಶಕ್ತಿ ಆಗಿರುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯನ್ನು ಅವರು ಇರುವಂತೆಯೇ ಸ್ವೀಕರಿಸಿ ಮತ್ತು ನಿಮ್ಮ ಕಠಿಣ ಪರಿಶ್ರಮದಲ್ಲಿ ನಂಬಿಕೆಯನ್ನು ಕಾಪಾಡಿಕೊಳ್ಳಿ. ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವ ಅಗತ್ಯವಿದ್ದರೆ ಹಾಗೆ ಮಾಡಿ, ಆದರೆ ನಿಮ್ಮ ತತ್ವಗಳನ್ನು ಎಂದಿಗೂ ರಾಜಿ ಮಾಡಿಕೊಳ್ಳಬೇಡಿ. ಭಗವದ್ಗೀತೆಯು ಸಹ ಅದನ್ನೇ ಹೇಳುತ್ತದೆ. ಜೀವನದಲ್ಲಿ ಎಂದಿಗೂ ಹತಾಶೆಗೊಳ್ಳಬೇಡಿ, ಏಕೆಂದರೆ ಸಮಯವು ಬದಲಾಗುತ್ತದೆ, ಒಂದು ಕ್ಷಣವೂ ತೆಗೆದುಕೊಳ್ಳುವುದಿಲ್ಲ. ಈ ಮಾತುಗಳು ನಿಮ್ಮ ಮನಸ್ಸಿಗೆ ಬಂದರೆ ದಯವಿಟ್ಟು ಖಂಡಿತವಾಗಿ ಸಂದರ್ಭದಿಂದ ನಿಮ್ಮ ಜೀವನವನ್ನು ಬದಲಾಯಿಸಲು ಪ್ರೇರೇಪಣೆ ನೀಡುವಂತಹ ಒಂದು ಪ್ರಾಣಿ ಕಣ್ಣಿಗೆ ಬೀಳುತ್ತದೆ. ಅದು ಬಿದ್ದ ನಂತರ ನಿಮ್ಮ ಜೀವನದಲ್ಲಿ ಅದೃಷ್ಟದ ಲಕ್ಷ್ಮಿ ಮನೆಗೆ ಪ್ರವೇಶವನ್ನ ಮಾಡ್ತಾಳೆ. ನೀವು ನಿಮ್ಮ ಜೀವನದಲ್ಲಿ ಲೆಕ್ಕವಿಲ್ಲದಷ್ಟು ಕಷ್ಟವನ್ನು ಎದುರಿಸಿದ್ದೀರಾ. ನೀವು ಅನೇಕ ಹೋರಾಟವನ್ನು ಎದುರಿಸಿದ್ದೀರಾ, ನೋವನ್ನು ಸಹಿಸಿಕೊಂಡಿದ್ದೀರಾ ಮತ್ತು ಲೆಕ್ಕವಿಲ್ಲದಷ್ಟು ಬಾರಿ ಎಡವಿ ಬಿದ್ದಿದ್ದೀರಾ. ಕೆಲವೊಮ್ಮೆ ಇಡೀ ಜಗತ್ತು ನಿಮ್ಮ ವಿರುದ್ಧವಾಗಿದೆ ಎಂದು ತೋರುತ್ತದೆ, ಆದರೆ ನೀವು ಎಂದಿಗೂ ಬಿಟ್ಟುಕೊಡಲಿಲ್ಲ. ನಿಮ್ಮ ಪರಿಶ್ರಮದ ದೇವರು ಕೂಡ ಪ್ರೇರೇಪಿತನಾಗಿದ್ದಾರೆ. ನೀವು ಯಾವಾಗಲೂ ಬೇರೆಯವರ ಯೋಗಕ್ಷೇಮದ ಬಗ್ಗೆ ಯೋಚಿಸುತ್ತೀರಾ, ಅವರಿಗೆ ಸಹಾಯ ಮಾಡುತ್ತೀರಾ ಮತ್ತು ಅವರಿಗೆ ಸಲಹೆ ನೀಡುತ್ತೀರಾ ಎಂದಾದರೂ ನೀವು ಯೋಚಿಸಿದ್ದೀರಾ. ಆದರೆ ಈಗ ಭಯಪಡುವ ಅಗತ್ಯವಿಲ್ಲ, ಏಕೆಂದರೆ ದೇವರ ಆಟ ಪ್ರಾರಂಭವಾಗುವ ಒಳ್ಳೆಯ ಜನರು ಕೂಡ ತಮ್ಮ ಕಠಿಣ ಪರಿಶ್ರಮವನ್ನು ಶಕ್ತಿಯ ಮೂಲಕ ಏನು ಮಾಡಬಹುದು ಎಂಬುದನ್ನು ಜಗತ್ತಿಗೆ ತೋರಿಸುತ್ತಾರೆ. ಈಗ ಶನಿದೇವನ ನಿಮ್ಮ ಶಕ್ತಿ ನಿಮ್ಮ ಜೀವನದಲ್ಲಿ ವಿಶೇಷವಾದ ಪವಾಡವನ್ನು ತರುತ್ತದೆ. ಅವರು ನಿಮಗೆ ಕಳಿಸಿರುವಂತಹ ಸಂದೇಶವು ಅತ್ಯುತ್ತಮವಾಗಿದೆ ಮತ್ತು ಸಿಹಿಯನ್ನು ಹಂಚಲು ಈಗ ಸಿದ್ಧವನ್ನು ಮಾಡಿಕೊಳ್ಳಿ. ಈಗ ಅವುಗಳ ಸರಿಯಾದ ಫಲಿತಾಂಶವನ್ನು ಕಂಡುಕೊಳ್ತೀರಾ. ನಿಮ್ಮ ಹೋರಾಟಗಳು ಈಗ ಅಂತ್ಯವಾಗಿಲ್ಲ ಮತ್ತು ವಿಶೇಷವಾದ ಫಲವನ್ನು ಕಾಯ್ದಿರಿಸಿದೆ. ನಿಮ್ಮ ಜೀವನದ ಹಾದಿ ಈಗ ಬದಲಾಗುತ್ತದೆ. ಖಂಡಿತವಾಗಿ ಆಳವಾದ ಚಿಂತನೆಯನ್ನು ಹೊಂದಿರುವಂತಹ ಬುದ್ಧಿವಂತ ರಾಶಿ ಅಂದರೆ ಕಟಕ ರಾಶಿ. ನಿಮ್ಮ ಸಂಬಂಧಗಳ ವಿಚಾರಕ್ಕೆ ಬಂದಾಗ ನೀವು ಕೆಲವೊಮ್ಮೆ ಸರಿ ಮತ್ತು ತಪ್ಪುಗಳ ನಡುವೆ ವ್ಯತ್ಯಾಸವನ್ನು ಗುರುತಿಸಲು ವಿಫಲರಾಗುತ್ತೀರಾ. ಇದು ನಿಮ್ಮ ದೊಡ್ಡ ತಪ್ಪು, ದೌರ್ಬಲ್ಯವಾಗುತ್ತದೆ. ಈಗ ನಿಮ್ಮ ಬುದ್ಧಿವಂತಿಕೆಯಿಂದ ಬಳಸಿಕೊಂಡು ಮುಂದುವರೆದರೆ ಸಮಯ ದೇವರು ನೋಡುತ್ತಿದ್ದಾನೆ ಎಂದು ತಿಳಿದುಕೊಳ್ಳಬಹುದು. ಮುಖ್ಯ, ಅವನು ನಿಮ್ಮ ಕಠಿಣ ಪರಿಶ್ರಮವನ್ನು ನೋಡಿದ್ದಾನೆ, ನಿಮ್ಮ ತ್ಯಾಗವನ್ನು ಅರ್ಥ ಮಾಡಿಕೊಂಡಿದ್ದಾನೆ ಮತ್ತು ಈಗ ನಿಮ್ಮ ತಾಳ್ಮೆಗೆ ಪ್ರತಿಫಲ ಸಿಗುವ ಸಮಯ ಬಂದಿದೆ. ನೀವು ದೇವರಲ್ಲಿ ನಂಬಿಕೆಯನ್ನು ಬಿಟ್ಟು ಬಿಡಬೇಡಿ. ತನ್ನ ಹೆತ್ತವರನ್ನ ಬೀಳಲು ಖಂಡಿತವಾಗಿ ದೇವರು ಬಿಡುವುದಿಲ್ಲ.
ಏಕೆಂದರೆ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಭಗವಂತ ನಿಮ್ಮ ತಂದೆ ತಾಯಿಯ ಸ್ವರೂಪನಾಗಿರುತ್ತಾನೆ. ಈ ಜಗತ್ತಿನಲ್ಲಿರುವ ಜನರು ನಿಮ್ಮನ್ನು ಮೋಸಗೊಳಿಸಬಹುದು, ಆದರೆ ನಿಮ್ಮ ಕಠಿಣ ಪರಿಶ್ರಮವು, ನಿಮ್ಮ ಕಾರ್ಯಗಳು ನಿಮ್ಮನ್ನು ಎಂದಿಗೂ ವಿಫಲಗೊಳಿಸಲು ಸಾಧ್ಯವಿಲ್ಲ. ಆದ್ದರಿಂದ ಕಷ್ಟಪಟ್ಟು ಕೆಲಸ ಮಾಡುತ್ತಲೇ ಇರುತ್ತೀರಾ, ನಂಬಿಕೆಯನ್ನು ಹೊಂದಿರುತ್ತೀರಾ ಮತ್ತು ಕಠಿಣ ಪರಿಶ್ರಮದ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ತೀರಾ. ಖಂಡಿತವಾಗಿ ಈಗ ನಿಮ್ಮ ಜೀವನದಲ್ಲಿ ದೇವರು ನಿಮ್ಮೊಂದಿಗೆ ಇದ್ದಾನೆ ಎನ್ನುವಂಥ ಹಲವಾರು ಸೂಚನೆಗಳು ಸಿಗುತ್ತಾ ಹೋಗುತ್ತೆ. ನಿಮ್ಮ ಜೀವನದ ಅತ್ಯಂತ ಸುವರ್ಣ ಕ್ಷಣವೆಂದು ಸಾಬೀತುಪಡಿಸುತ್ತದೆ ಈ ಸಮಯ. ವಿಶೇಷವಾದ ಗ್ರಹಗಳ ಸ್ಥಾನ ಮತ್ತು ಶುಭ ಸಂಯೋಗದಿಂದಾಗಿ ನಿಮ್ಮ ಜೀವನದಲ್ಲಿ ಹೊಸ ಯಶಸ್ಸಿನ ಬಾಗಿಲು ತೆರೆಯುತ್ತದೆ. ಪ್ರೀತಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳು ಕಂಡುಬರುತ್ತದೆ. ಶನಿದೇವರು ನಿಮ್ಮ ಮೇಲೆ ಸುರಿಸುತ್ತಿರುವಂತಹ ಕರುಣೆಯ ಕೃಪೆಯು ನಿಮ್ಮ ಜೀವನವನ್ನು ಸಂಪತ್ತಿನಿಂದ ಕೂಡಿಸುತ್ತದೆ. ನೀವು ಬಹಳ ದಿನಗಳಿಂದ ಪಾಲಿಸುತ್ತಿದ್ದ ಎಲ್ಲ ಕನಸುಗಳು ನನಸಾಗುತ್ತದೆ. ನಿಮ್ಮ ಸಮಯ ಬಂದಿದೆ ಮತ್ತು ಅದೃಷ್ಟವು ಸಂಪೂರ್ಣವಾಗಿ ನಿಮ್ಮ ಪರವಾಗಿ ತಿರುಗುತ್ತದೆ. ಖಂಡಿತವಾಗಿ ನೀವು ಕತ್ತೆ ಎಂಬ ಪ್ರಾಣಿಯನ್ನು ನೋಡಿದಾಗ ಮೊದಲು ನೆನಪಾಗುವುದು ಪರಿಶ್ರಮ, ತಾಳ್ಮೆ ಮತ್ತು ಸಹನೆ. ಅದು ಯಾವುದೇ ದೂರು ನೀಡದೆ ತನ್ನ ಕೆಲಸವನ್ನು ನಿರಂತರವಾಗಿ ಮಾಡುತ್ತದೆ. ಆದ್ದರಿಂದ ಕತ್ತೆ ನಮಗೆ ಒಂದು ಮಹತ್ವದ ಜೀವನ ಪಾಠವನ್ನು ಹೇಳುತ್ತದೆ. ಯಶಸ್ಸು ಪಡೆಯಬೇಕಾದರೆ ಅದೃಷ್ಟಕ್ಕಿಂತ ಹೆಚ್ಚಾಗಿ ಪರಿಶ್ರಮ ಮತ್ತು ಸಹನೆ ಮುಖ್ಯ ಎಂಬ ಸಂದೇಶವನ್ನು ನೀಡುತ್ತದೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ಆರಂಭ, ಕಷ್ಟಗಳನ್ನು ಎದುರಿಸುವ ಶಕ್ತಿ ಮತ್ತು ಧೈರ್ಯದ ಸಂಕೇತ ಎಂದು ಪರಿಗಣಿಸುವಂತಹ ಈ ಒಂದು ಪ್ರಾಣಿ ನಿಮ್ಮ ಜೀವನಕ್ಕೆ ಇದ್ದಕ್ಕಿದ್ದಂತೆ ಕಣ್ಣಿಗೆ ಬೀಳುವುದಿಲ್ಲ. ಅದು ಕಣ್ಣಿಗೆ ಬಿದ್ದ ನಂತರ ಆಧ್ಯಾತ್ಮಿಕ ದೃಷ್ಟಿಯಿಂದ ನಿಮಗೆ ವಿನಯವನ್ನು ಕಲಿಸುತ್ತದೆ. ಅಹಂಕಾರವನ್ನು ಬಿಟ್ಟು ಸರಳವಾಗಿ ಬದುಕಿದರೆ ಜೀವನದಲ್ಲಿ ನಿಜವಾದ ಸಂತೋಷ ಮತ್ತು ಯಶಸ್ಸು ದೊರೆಯುತ್ತದೆ ಎಂಬ ಸಂದೇಶವನ್ನು ಅದು ನೀಡುತ್ತದೆ. ಪ್ರತಿಯೊಂದು ಜೀವಿಯು ಪ್ರಕೃತಿಯ ಒಂದು ಅಮೂಲ್ಯ ಭಾಗವಾಗಿದೆ. ಅದನ್ನು ಸಹ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಜ್ಯೋತಿಷ್ಯದಲ್ಲಿ ಜೀವನದ ಏರುಪೇರುಗಳು ಗ್ರಹಗಳ ಸ್ಥಿತಿ, ವ್ಯಕ್ತಿಯ ಕರ್ಮ ಮತ್ತು ಪ್ರಯತ್ನಗಳೊಂದಿಗೆ ಸಂಬಂಧ ಹೊಂದಿದೆ ಎಂದು ಹೇಳಲಾಗುತ್ತದೆ. ಕಥೆಯನ್ನು ನೋಡುವುದರಿಂದ ಮಾತ್ರ ಭಾಗ್ಯ ಬದಲಾಗುತ್ತದೆ, ಖಂಡಿತವಾಗಿ. ಆದರೆ ಕಥೆಯ ಒಂದು ಗುಣವನ್ನು ಅಳವಡಿಸಿಕೊಂಡು ಪರಿಶ್ರಮ, ಸಹನೆ ಮತ್ತು ಪ್ರಾಮಾಣಿಕತೆಯಿಂದ ಬದುಕಿದರೆ ಜೀವನದಲ್ಲಿ ಉತ್ತಮವಾದ ಫಲಿತಾಂಶವನ್ನು ಸುಲಭವಾಗಿ ಪಡೆಯುವ ಸಾಧ್ಯತೆ ಇದೆ. ಖಂಡಿತವಾಗಿ ಪ್ರಾಣಿ ನಿಜವಾದ ಮಹತ್ವ ನಿಮ್ಮ ಜೀವನದಲ್ಲಿ ಸಂದೇಶವಿದೆ. ಕಷ್ಟ ಬಂದಾಗ ಕುಗ್ಗದೆ ಮುಂದೆ ಸಾಗುವುದು, ಶ್ರಮವನ್ನು ಗೌರವಿಸುವುದು ಮತ್ತು ತಾಳ್ಮೆಯಿಂದ ಗುರಿಯತ್ತ ನಡೆಯುವುದು ಎಂಬ ಪಾಠವನ್ನು ಕತ್ತೆ ಪ್ರತಿದಿನ ಕಲಿಸುತ್ತದೆ. ಕೊನೆಯಲ್ಲಿ ಒಂದು ವಿಷಯವನ್ನು ನೆನಪಿಡಿ, ನಿಜವಾದ ಭಾಗ್ಯವು ಕೇವಲ ಶುಭ ಸಂಕೇತಗಳಿಂದ ಮಾತ್ರ ಬರುವುದಿಲ್ಲ. ಸತ್ಕರ್ಮ, ಪರಿಶ್ರಮ, ಪ್ರಾಮಾಣಿಕತೆ ಮತ್ತು ದೇವರ ಮೇಲಿನ ನಂಬಿಕೆ ಇವುಗಳ ಸಮನ್ವಯದಿಂದ ಜೀವನದಲ್ಲಿ ಶಾಶ್ವತ ಯಶಸ್ಸು, ಸಂತೋಷ, ಸಮೃದ್ಧಿ, ಸುಖ, ಸೌಕರ್ಯ ಎಲ್ಲವೂ ಕೂಡ ನಿಮಗೆ ಸಿಗುತ್ತಾ ಹೋಗುತ್ತೆ. ಒಟ್ಟಾರೆ ಹೇಗೆ ಹೇಳೋದಾದರೆ, ಈ ಸಂದರ್ಭದಲ್ಲಿ ಕೆಲವು ಆಧ್ಯಾತ್ಮಿಕ ನಂಬಿಕೆಗಳ ಪ್ರಕಾರ ನಿಮ್ಮ ಜೀವನ ಇನ್ನು ಮುಂದಿನ ಕೆಲವು 4 ದಿನದಲ್ಲಿ ಬದಲಾವಣೆಯನ್ನು ಪಡೆದುಕೊಳ್ಳುತ್ತದೆ. ಇದನ್ನು ತಡೆಯಲು ಯಾರಿಂದಲೂ ಕೂಡ ಸಾಧ್ಯವಾಗುವುದಿಲ್ಲ. ಒಟ್ಟಾರೆಯಾಗಿ ಸ್ನೇಹಿತರೆ, ಜುಲೈ 2026 8, 9, 10, 11, 12 ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳ ನಡುವೆಯೂ ನಿರಂತರವಾಗಿ ಮುಂದುವರೆದಂತಹ ಸಮಯ. ಕಷ್ಟಗಳ ವಿರುದ್ಧ ಹೋರಾಡಿದ್ದೀರಾ, ಧೈರ್ಯದಿಂದ ಮುನ್ನುಗ್ಗಿದ್ದೀರಾ. ಕಷ್ಟಗಳು ಕೊನೆಗೊಳ್ಳುತ್ತವೆ, ದೇವರ ಆಶೀರ್ವಾದ ಸಿಗುತ್ತದೆ. ನಿಮ್ಮ ಜಾತಕವನ್ನು ಈಗ ಶನಿದೇವರು ಪ್ರವೇಶ ಮಾಡುತ್ತಾರೆ ಮತ್ತು ಜೀವನದಲ್ಲಿ ಪ್ರಗತಿಯ ಹೊಸ ಹಂತವು ಪ್ರಾರಂಭವಾಗುತ್ತದೆ. ಈ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಒಂದು ಮಾತನ್ನು ಕೇಳಿಸಿಕೊಳ್ಳಿ. ಅದು ನಿಮ್ಮ ಹಣೆ ಬರಹಕ್ಕೆ ಸಂಬಂಧಿಸಿದ ಬಹಳ ಮುಖ್ಯವಾದ ಮಾಹಿತಿಯಾಗಿದೆ. ಖಂಡಿತವಾಗಿ ಈಗ ಯಾರಾದರೂ ನಿಮ್ಮನ್ನು ದಾರಿ ತಪ್ಪಿಸಲು ಪ್ರಯತ್ನಿಸುತ್ತಾರೆ. ಅವರು ನಿಮಗೆ ಅರ್ಧ ಸತ್ಯವನ್ನು ಹೇಳಬಹುದು, ಆದರೆ ಸತ್ಯವು ಬೇರೆ ಆಗಿರುತ್ತದೆ. ಖಂಡಿತವಾಗಿ. ಆದ್ದರಿಂದ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಮೊದಲು ಸಂಪೂರ್ಣವಾಗಿ ಅದರ ಮೇಲೆ ಸಂಗ್ರಹಿಸಿ ಮರೆ ಮಾಡದ ವಿಚಾರವನ್ನು ತಿಳಿದುಕೊಳ್ಳಿ. ಈಗ ಮಾತ್ರ ನೀವು ವಿಶೇಷವಾದ ಸ್ಪಷ್ಟವಾದ ತೀರ್ಮಾನಕ್ಕೆ ಬರಬಹುದು. ಅದು ಎಂಥದೇ ವಿಚಾರವಾಗಿದ್ದರೂ ಕೂಡ ನೀವು ಕೆಲಸದಲ್ಲಿ ಮುಕ್ತರಾದಾಗ ಒಂದು ಕಲ್ಪನೆಯ ಸಂದೇಶ ಅಥವಾ ಮಾಹಿತಿಯ ತುಣುಕು ನಿಮ್ಮ ಜೀವನವನ್ನು ಪ್ರವೇಶಿಸಬಹುದು. ಮೊದಲ ನೋಟಕ್ಕೆ ಅದು ಸಾಮಾನ್ಯವೆಂದು ತೋರುತ್ತದೆ, ಆದರೆ ಅದರ ಪರಿಣಾಮವು ಸಾಮಾನ್ಯವಾಗಿರುವುದಿಲ್ಲ ಮತ್ತು ವಿಧಿ ನಿಮ್ಮ ದಿಕ್ಕು ಬದಲಾಗಲು ಪ್ರಾರಂಭಿಸುವ ಹಂತವಾಗಿರುತ್ತದೆ. ಇದೀಗ ಎಲ್ಲವೂ ಕೂಡ ಎಂದಿನಂತೆ ನಡೆಯುತ್ತದೆ ಎಂದು ತೋರುತ್ತದೆ, ಆದರೆ ಮೇಲೆ ಕೆಳಗೆ ಬಹಳಷ್ಟು ಬದಲಾಗುತ್ತದೆ. ಸಾಗರವು ಹೊರಗಿನಿಂದ ಶಾಂತವಾಗಿ ಕಾಣುವಂತೆ ಅದರ ಒಳಗೆ ಆಳದಲ್ಲಿ ದೊಡ್ಡ ಪ್ರವಾಹಗಳು ಹರಿಯುತ್ತಲೇ ಇರುತ್ತವೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಇದೇ ರೀತಿಯ ಪರಿಸ್ಥಿತಿಗಳು ಬರುತ್ತಲೇ ಇರುತ್ತವೆ ತೋರುತ್ತದೆ. ಈಗ ನೀವು ನಿಮಗೆ ಅನೇಕ ಜನರನ್ನು ಅಚ್ಚರಿಗೊಳಿಸುವಂತಹ ಒಂದು ಚಿಹ್ನೆಯನ್ನು ಕೇಳಿಕೊಳ್ತೀರಾ. ಈ ಚಿಹ್ನೆಯು ನಿಮ್ಮ ಭವಿಷ್ಯದ ಗೌರವ ಮತ್ತು ಮನ್ನಣೆಗೆ ನೇರವಾಗಿ ಸಂಬಂಧಿಸಿದೆ. ಆದರೆ ಅದಕ್ಕೂ ಮೊದಲು ನಿಮ್ಮ ಸುತ್ತಲೂ ಕಾಣಿಸಿಕೊಳ್ಳುವಂತಹ ಕೆಲವೊಂದಿಷ್ಟು ಪುನರಾವರ್ತ ಚಿಹ್ನೆಗಳ ಮೇಲೆ ಗಮನ ಕೊಡಿ. ಕೆಲವರು ಒಂದೇ ಸಂಖ್ಯೆಯನ್ನು ಪದೇ ಪದೇ ನೋಡುವುದು, ಅದೇ ಅಲ್ಲದೆ ಒಂದೇ ಬಣ್ಣವನ್ನು ಪದೇ ಪದೇ ನೋಡುವುದು, ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾಗಿರುವಂತಹ ಆಶೀರ್ವಾದ ಸಿಗುತ್ತಿದೆ ಎಂಬುದರ ಅರ್ಥವಾಗಿರುತ್ತದೆ. ಖಂಡಿತವಾಗಿ ಈ ಅಮಾವಾಸ್ಯೆ ನಂತರ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥವ್ರು, ನಿಮ್ಮ ಸಂಪರ್ಕದಲ್ಲಿ ಇರ್ತಕ್ಕಂಥವ್ರು ಒಬ್ಬ ವ್ಯಕ್ತಿ ನಿರಂತರವಾಗಿ ನಿಮ್ಮ ಮೇಲೆ ತಾಂತ್ರಿಕ ವಿದ್ಯೆಗಳನ್ನು ಪ್ರಯೋಗ ಮಾಡ್ತಿದ್ದಾರೆ. ಪ್ರತಿದಿನ ಅವರು ತಂತ್ರಿ ಬಾಬಾರ ಹತ್ತಿರ ಹೋಗಿ ಭೇಟಿ ಮಾಡ್ತಾರೆ ಮತ್ತು ನಿಮ್ಮ ಜೀವನದ ಮೇಲೆ ಬಾಬಾರ
ಹೌದು ಸ್ನೇಹಿತರೆ, ಒಬ್ಬ ವ್ಯಕ್ತಿ ನಿಮ್ಮ ವಿರುದ್ಧ ಸಂಚು ರೂಪಿಸುತ್ತಿದ್ದಾರೆ ಮತ್ತು ಈಗ ಜಾಗರೂಕರಾಗಿರಬೇಕಾದ ಸಮಯ. ಈ ವ್ಯಕ್ತಿಗಳು ನಿರಂತರವಾಗಿ ಒಬ್ಬ ತಾಂತ್ರಿಕನೊಂದಿಗೆ ಸಂಪರ್ಕ ಹೊಂದಿದ್ದಾರೆ ಮತ್ತು ನಿಮ್ಮ ವಿರುದ್ಧ ತಂತ್ರ ಮಂತ್ರವನ್ನು ಮಾಡ್ತಿದ್ದಾರೆ. ಅವರ ಜೊತೆಗೆ ನೀವು ಒಡನಾಟದಲ್ಲಿದ್ದೀರಾ. ನಿಮ್ಮ ಮೇಲೆ ಮಾಟ ಮಂತ್ರವನ್ನು ಮಾಡಿಸ್ತಾ ಇದ್ದಾರೆ. ಅವರು ನಿಮ್ಮನ್ನು ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗಿಸಲು ಪ್ರಯತ್ನಿಸ್ತಾ ಇದ್ದಾರೆ. ಆದ್ದರಿಂದ ನೀವು ನಿಮ್ಮ ಜೀವನದಲ್ಲಿ ಎಂದಿಗೂ ಮುಂದುವರಿಯಲು ಸಾಧ್ಯವಿಲ್ಲ. ಸ್ನೇಹಿತರೆ, ನೀವು ಈ ಸಮಯಕ್ಕೆ ಸರಿಯಾಗಿ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳದೇ ಇದ್ದರೆ ಅವರು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ನಾಶಪಡಿಸಬಹುದು. ಇವರು ನಿಮ್ಮ ಹತ್ತಿರವಿರುವ ದ್ರೋಹಿಗಳು ಎಂದರೆ ತಪ್ಪಾಗುವುದಿಲ್ಲ ಮತ್ತು ನಿಮ್ಮ ಯಶಸ್ಸನ್ನು ತಡೆಯಲು ಸಾಧ್ಯವಿರುವ ಎಲ್ಲ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಈಗ ಪ್ರಶ್ನೆ, ಈ ಶತ್ರುಗಳಿಂದ ನೀವು ಹೇಗೆ ರಕ್ಷಿಸಿಕೊಳ್ಳಬೇಕು? ಸ್ನೇಹಿತರೆ, ಹೀಗೆ ಈ ಪ್ರಶ್ನೆಗೆ ಒಂದು ಉತ್ತರ ಅಂದರೆ ದೈವಿಕ ಸಂದೇಶದಲ್ಲಿ ಅಡಗಿದೆ. ನೀವು ಇದನ್ನು ಅರ್ಥ ಮಾಡಿಕೊಂಡಾಗ ಖಂಡಿತವಾಗಿ ಎಲ್ಲ ಕಷ್ಟಗಳಿಂದ ಹೊರಗೆ ಬರ್ತೀರಾ. ಈ ಸಮಯದಲ್ಲಿ ನೀವು ಮಾಡಬೇಕಾದ ಪರಿಹಾರ ಅಂತಂದರೆ ಖಂಡಿತವಾಗಿ ದೇವರನ್ನು ನಂಬೋದು, ಶನಿದೇವರ ಆಶೀರ್ವಾದವನ್ನು ಪಡೆಯುವುದು. ಅಮಾವಾಸ್ಯೆಯ ದಿನ ಸ್ನಾನ ಮಾಡುವ ನೀರಿಗೆ ಎಳ್ಳನ್ನು ಹಾಕಿ ಸ್ನಾನ ಮಾಡಬೇಕು. ಯಾರಿಗಾದರೂ ಕಪ್ಪು ಬಟ್ಟೆಗಳನ್ನು ದಾನ ಮಾಡಬೇಕು. ನಾಯಿಗೆ ರೊಟ್ಟಿಯನ್ನು ಹಾಕಬೇಕು. ಅದರಲ್ಲೂ ವಿಶೇಷವಾಗಿ ಕಪ್ಪು ನಾಯಿಗೆ ರೊಟ್ಟಿಯನ್ನು ಹಾಕೋದು ಸರ್ವಶ್ರೇಷ್ಠ. ಇನ್ನು ತಂದೆ ತಾಯಿಗಳಿಗೆ ಪಿತೃತರ್ಪಣವನ್ನು ಬಿಡದೇ ಇರುವಂಥವರು ಅಮಾವಾಸ್ಯೆಯ ದಿನ ಅದು ಸೂಕ್ತವಾದ ಸಮಯವಾಗಿರುತ್ತೆ. ಕಾಗೆಗೆ ಆಹಾರವನ್ನು ನೀಡಿ, ನೀರನ್ನು ಕೊಡಿ. ಇದರಿಂದ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಈ ಸಮಯದಲ್ಲಿ ನೀವು ಖಂಡಿತವಾಗಿ ಕಾಲಭೈರವೇಶ್ವರ ಸ್ವಾಮಿಯ ಒಂದು ವಿಗ್ರಹದ ಮುಂದೆ ಕುಂಬಳಕಾಯಿ ದೀಪವನ್ನು ಆರಾಧನೆ ಮಾಡಬೇಕು. ಇದರಿಂದಾಗಿ ಖಂಡಿತವಾಗಿ ನಿಮ್ಮ ಕಷ್ಟಗಳು ದೂರವಾಗುತ್ತದೆ. ಸಕ್ಕರೆ ಮತ್ತು ಲವಂಗವನ್ನು ನಿಮ್ಮ ದೇವರ ಮನೆಯಲ್ಲಿಟ್ಟು 21 ದಿನಗಳ ಕಾಲ ಪೂಜೆ ಮಾಡಿದರೆ ಎಂಥದೇ ಸಾಲ, ಕಷ್ಟ, ದುಃಖ ಇದ್ರೂ ಕೂಡ ಎಲ್ಲವೂ ನಿವಾರಣೆಯಾಗುತ್ತದೆ. ನಿಮ್ಮ ಜೀವನದಲ್ಲಿ ಸಂಪತ್ತು, ಸಮೃದ್ಧಿ, ಐಶ್ವರ್ಯ ಎಲ್ಲವೂ ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಹೊಸ ಅವಕಾಶಗಳು ನಿಮ್ಮ ಮನೆಯ ಸುತ್ತಲೂ ಸುತ್ತುತ್ತದೆ. ಖಂಡಿತವಾಗಿ ಮಾಹಿತಿಯನ್ನು ನಿರ್ಲಕ್ಷ್ಯ ಮಾಡಬೇಡಿ. ನಾವು ತಿಳಿಸುವಂತಹ ಪರಿಹಾರವನ್ನು ಮಾಡಿ ನಿಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ಆಯಿತು ಎಂದು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.